ಷಟ್ಟಿಲಾ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲೊಂದು. ಈ ದಿನವನ್ನು ಭಗವಾನ್ ವಿಷ್ಣುವಿನ ಆರಾಧನೆಗೆ ಅರ್ಪಿಸಲ್ಪಟ್ಟ ವಿಶೇಷ ವ್ರತದ ದಿನವೆಂದು ಭಕ್ತರು ನಂಬುತ್ತಾರೆ. ಷಟ್ಟಿಲಾ ಎಂಬ ಪದದಲ್ಲಿ ಅಡಗಿರುವ ಅರ್ಥವೇ ಈ ಏಕಾದಶಿಯ ವೈಶಿಷ್ಟ್ಯವನ್ನು ತಿಳಿಸುತ್ತದೆ. ಷಟ್ ಎಂದರೆ 6 ಮತ್ತು ತಿಲ ಎಂದರೆ ಎಳ್ಳು. ಅಂದರೆ ಈ ದಿನ ಎಳ್ಳನ್ನು 6 ವಿಭಿನ್ನ ರೀತಿಯಲ್ಲಿ ಉಪಯೋಗಿಸುವುದರಿಂದ ಮಹಾಪುಣ್ಯ ಲಭಿಸುತ್ತದೆ ಎಂಬ ಶಾಸ್ತ್ರೀಯ ನಂಬಿಕೆ ಇದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಚಳಿಗಾಲದ ಈ ಸಮಯದಲ್ಲಿ ಎಳ್ಳು ದೇಹಕ್ಕೆ ಉಷ್ಣವನ್ನು ನೀಡುವ ಗುಣ ಹೊಂದಿರುವುದರಿಂದ ಧಾರ್ಮಿಕದ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದಲೂ ಇದರ ಮಹತ್ವ ಹೆಚ್ಚಾಗಿದೆ. ಪುರಾಣಗಳ ಪ್ರಕಾರ ಈ ಏಕಾದಶಿಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿದರೆ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಸೌಖ್ಯ, ಶಾಂತಿ ಹಾಗೂ ಸಮೃದ್ಧಿ ದೊರೆಯುತ್ತದೆ. ವಿಶೇಷವಾಗಿ ಎಳ್ಳನ್ನು ದಾನ ಮಾಡುವುದರಿಂದ ಸ್ವರ್ಗಪ್ರಾಪ್ತಿ ಲಭಿಸುತ್ತದೆ ಎಂಬ ನಂಬಿಕೆ ಬಹಳ ಪ್ರಾಚೀನವಾಗಿದೆ. ಎಳ್ಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುವುದರಿಂದ ಈ ದಿನ ಎಳ್ಳಿನ ಬಳಕೆ ಮತ್ತು ದಾನ ಮಾಡುವುದರಿಂದ ದಾರಿದ್ರ್ಯ ದೂರವಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಷಟ್ಟಿಲಾ ಏಕಾದಶಿ ದಾನ, ತ್ಯಾಗ ಮತ್ತು ಮಾನವೀಯತೆಯನ್ನು ಸಾರುವ ಮಹತ್ವದ ದಿನವಾಗಿದೆ. ಈ ದಿನ ಭಕ್ತರು ಬೆಳಿಗ್ಗೆ ಎದ್ದುಕೊಂಡು ಶುದ್ಧತೆಯನ್ನು ಪಾಲಿಸಿ ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ ದೇಹ ಮತ್ತು ಮನಸ್ಸನ್ನು ಪವಿತ್ರಗೊಳಿಸುತ್ತಾರೆ. ಎಳ್ಳಿನ ಲೇಪನವನ್ನು ದೇಹಕ್ಕೆ ಹಚ್ಚುವುದು, ಎಳ್ಳಿನಿಂದ ತಿಲಕ ಇಡುವುದು, ಎಳ್ಳು ಮಿಶ್ರಿತ ನೀರನ್ನು ಸೇವಿಸುವುದು ಹಾಗೂ ಎಳ್ಳಿನಿಂದ ಮಾಡಿದ ಆಹಾರವನ್ನು ಭಕ್ತಿಯಿಂದ ಸ್ವೀಕರಿಸುವುದು ಈ ವ್ರತದ ಭಾಗವಾಗಿರುತ್ತದೆ. ಕೆಲವರು ಅಗ್ನಿಯಲ್ಲಿ ಎಳ್ಳನ್ನು ಅರ್ಪಿಸಿ ಹೋಮ ಮಾಡುವುದರಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ಎಂದು ನಂಬುತ್ತಾರೆ. ಈ ಎಲ್ಲ ಆಚರಣೆಗಳು ಮಾನವನ ಒಳಗಿರುವ ಅಶುದ್ಧತೆಗಳನ್ನು ದೂರ ಮಾಡಿ ಆತ್ಮಶುದ್ಧಿಗೆ ದಾರಿ ಮಾಡಿಕೊಡುತ್ತವೆ ಎಂಬ ಭಾವನೆ ಇದರಲ್ಲಿ ಅಡಗಿದೆ. ಈ ದಿನ ಮಾಡುವ ದಾನವನ್ನು ಸಾವಿರಗಣಿತ ಪುಣ್ಯವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ಎಳ್ಳಿನೊಂದಿಗೆ ಸಂಬಂಧಿಸಿದ ದಾನಗಳು ಈ ಏಕಾದಶಿಯಲ್ಲಿ ಅತ್ಯಂತ ಫಲಪ್ರದವೆಂದು ನಂಬಲಾಗುತ್ತದೆ. ಈ ದಿನ ಭಕ್ತಿಯೊಂದಿಗೆ, ಅಹಂಕಾರವಿಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ದಾನ ಮಾಡಿದರೆ ಅದರ ಫಲ ಜೀವನದಲ್ಲಿಯೂ ಹಾಗೂ ಪರಲೋಕದಲ್ಲಿಯೂ ದೊರೆಯುತ್ತದೆ ಎಂದು ಧಾರ್ಮಿಕ ನಂಬಿಕೆಯಿದೆ. ಷಟ್ಟಿಲಾ ಏಕಾದಶಿಯಂದು ಮೊದಲನೆಯದಾಗಿ ಎಳ್ಳಿನ ದಾನ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ಬಡವರಿಗೆ, ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿದರೆ ಪಾಪನಾಶವಾಗುತ್ತದೆ ಮತ್ತು ಪಿತೃಗಳ ದೋಷ ಶಮನವಾಗುತ್ತದೆ ಎಂದು ನಂಬಲಾಗುತ್ತದೆ. ಎಳ್ಳು ದಾನದಿಂದ ಮೃತ್ಯು ನಂತರ ದುಃಖಕರ ಯೋನಿಗಳಿಂದ ಮುಕ್ತಿ ದೊರೆ ಸ್ವರ್ಗಪ್ರಾಪ್ತಿ ಲಭಿಸುತ್ತದೆ ಎಂಬ ಭಾವನೆ ಪುರಾಣಗಳಲ್ಲಿ ಕಂಡುಬರುತ್ತದೆ. ಎಳ್ಳಿನ ಜೊತೆಗೆ ಅನ್ನ ದಾನ ಮಾಡುವುದು ಅತ್ಯಂತ ಪುಣ್ಯಕರವಾಗಿದೆ. ಹಸಿದವರಿಗೆ ಅನ್ನ ನೀಡುವುದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಷಟ್ಟಿಲಾ ಏಕಾದಶಿಯಂದು ಅನ್ನ ದಾನ ಮಾಡಿದವರಿಗೆ ಜೀವನದಲ್ಲಿ ಆಹಾರದ ಕೊರತೆ ಬರುವುದಿಲ್ಲ. ಮನೆಗೆ ಸಮೃದ್ಧಿ ನೆಲೆಸುತ್ತದೆ ಮತ್ತು ದಾರಿದ್ರ್ಯ ದೂರವಾಗುತ್ತದೆ ಎಂಬ ನಂಬಿಕೆಯಿದೆ. ವಿಶೇಷವಾಗಿ ಎಳ್ಳು ಮಿಶ್ರಿತ ಅನ್ನ ಅಥವಾ ಎಳ್ಳಿನಿಂದ ಮಾಡಿದ ಆಹಾರವನ್ನು ದಾನ ಮಾಡಿದರೆ ಅದರ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ದಿನ ಬಟ್ಟೆ ದಾನ ಮಾಡುವುದು ಮಹತ್ವದ್ದಾಗಿದೆ. ಚಳಿಗಾಲವಾಗಿರುವುದರಿಂದ ಹೊಸ ಅಥವಾ ಸ್ವಚ್ಛ ಬಟ್ಟೆಗಳನ್ನು ದಾನ ಮಾಡಿದರೆ ದುಃಖ ನಿವಾರಣೆಯಾಗುತ್ತದೆ ಮತ್ತು ಜೀವನದಲ್ಲಿ ಗೌರವ ಹಾಗೂ ಸೌಖ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಬಟ್ಟೆ ದಾನ ಮಾಡಿದವರಿಗೆ ಮಾನಸಿಕ ಶಾಂತಿ ಮತ್ತು ಸಮಾಜದಲ್ಲಿ ಮಾನ್ಯತೆ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಷಟ್ಟಿಲಾ ಏಕಾದಶಿಯಂದು ಪಾತ್ರೆ ದಾನ ಕೂಡ ಮಹಾಪುಣ್ಯಕರವಾಗಿದೆ. ಕಂಚು, ತಾಮ್ರ ಅಥವಾ ಮಣ್ಣಿನ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಆರೋಗ್ಯ ಸುಸ್ಥಿರವಾಗುತ್ತದೆ ಎಂದು ಧಾರ್ಮಿಕವಾಗಿ ಹೇಳಲಾಗುತ್ತದೆ.
ವಿಶೇಷವಾಗಿ ಅನ್ನ ಅಥವಾ ಎಳ್ಳನ್ನು ಪಾತ್ರೆಯೊಂದಿಗೆ ದಾನ ಮಾಡಿದರೆ ಅದರ ಫಲ ಅನಂತವಾಗುತ್ತದೆ ಎಂದು ಭಾವಿಸಲಾಗುತ್ತದೆ. ಈ ದಿನ ಹಣ ದಾನ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಶತತೈಯನ ಸಹಾರವಾಗಿ ದಾನ ಮಾಡಿದ ಹಣದಿಂದ ಮಾಡಿದ ಪುಣ್ಯವು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ನೀಡುತ್ತದೆ ಎಂದು ನಂಬಿಕೆಯಿದೆ. ಹಣದ ದಾನದಿಂದ ಲಕ್ಷ್ಮೀ ದೇವಿಯ ಕೃಪೆ ಲಭಿಸಿ ಸಂಪತ್ತು ಸ್ಥಿರವಾಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕೆಲವರು ಈ ದಿನ ಗೋದಾನ ಅಥವಾ ಗೋಸೇವೆಯನ್ನು ಮಾಡುತ್ತಾರೆ. ಹಸುವಿಗೆ ಮೇವು, ಎಳ್ಳು ಮಿಶ್ರಿತ ಆಹಾರ ಅಥವಾ ಹಸುವಿನ ಸೇವೆ ಮಾಡಿದರೆ ಮಹಾಪಾಪಗಳು ನಾಶವಾಗುತ್ತವೆ ಮತ್ತು ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ. ಗೋದಾನವು ಎಲ್ಲ ದಾನಗಳಿಗಿಂತ ಶ್ರೇಷ್ಠವೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಅದೇ ರೀತಿ ಈ ದಿನ ದೀಪ ದಾನ ಮಾಡುವ ಸಂಪ್ರದಾಯವೂ ಇದೆ. ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ದೇವಾಲಯದಲ್ಲಿ ಅಥವಾ ಮನೆ ಮುಂದೆ ದಾನ ಮಾಡಿದರೆ ಅಜ್ಞಾನ ಅಂಧಕಾರ ದೂರವಾಗಿ ಜ್ಞಾನ ಮತ್ತು ಶುಭ ಫಲ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ದೀಪದ ಬೆಳಕು ಜೀವನದಲ್ಲಿ ಸದಾ ಪ್ರಕಾಶವಾಗಿರುತ್ತದೆ ಎಂಬ ಭಾವನೆ ಇದರಲ್ಲಿ ಅಡಗಿದೆ. ಈ ದಿನ ದಂಪತಿಗಳು ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಎಳ್ಳು ಮಿಶ್ರಿತ ನೀರನ್ನು ಉಪಯೋಗಿಸಿ ದೇಹ ಮತ್ತು ಮನಸ್ಸನ್ನು ಪವಿತ್ರಗೊಳಿಸಬೇಕು. ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ತುಳಸಿ ಎಲೆಗಳನ್ನು ಅರ್ಪಿಸಿ ಶ್ರೀಮನ್ನಾರಾಯಣ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವುದು ಸಂತಾನ ಫಲಕ್ಕೆ ಸಹಾಯಕವೆಂದು ನಂಬಲಾಗುತ್ತದೆ. ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಪಠಿಸುವುದರಿಂದ ಮನೋಬಲ ಹೆಚ್ಚಾಗಿ ದೇವರ ಕೃಪೆ ಲಭಿಸುತ್ತದೆ ಎಂಬ ಭಾವನೆ ಇದೆ. ಷಟ್ಟಿಲಾ ಏಕಾದಶಿಯಂದು ಎಳ್ಳಿನ ದಾನ ಸಂತಾನಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ದಾನ ಮಾಡುವುದರಿಂದ ಸಂತಾನ ದೋಷ, ಪಿತೃದೋಷ ಶಮನವಾಗುತ್ತದೆ ಎಂಬ ನಂಬಿಕೆಯಿದೆ. ದಾನ ಮಾಡುವಾಗ ನನಗೆ ಸತ್ಪ್ರಜೆಯ ಅನುಗ್ರಹ ಮಾಡು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುವುದು ಮುಖ್ಯ. ಎಳ್ಳಿನ ಜೊತೆಗೆ ಅನ್ನ, ಹಾಲು ಅಥವಾ ಸಿಹಿ ಪದಾರ್ಥಗಳನ್ನು ದಾನ ಮಾಡಿದರೆ ಅದರ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ದಿನ ಹಸುವಿಗೆ ಮೇವು ನೀಡುವುದು ಅಥವಾ ಗೋಸೇವೆ ಮಾಡುವುದು ಸಂತಾನ ಫಲಕ್ಕೆ ಅತ್ಯಂತ ಶುಭಕರವೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಗೋಮಾತೆಯನ್ನು ಸಂತಾನದ ಪ್ರತೀಕವೆಂದು ಪರಿಗಣಿಸಲಾಗುವುದರಿಂದ ಅವಳ ಸೇವೆಯಿಂದ ಸಂತಾನ ಸಂಬಂಧಿತ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಸಾಧ್ಯವಿದ್ದರೆ ಮಕ್ಕಳಿರುವ ಬಡ ಕುಟುಂಬಕ್ಕೆ ಸಹಾಯ ಮಾಡುವುದು ಈ ದಿನ ವಿಶೇಷ ಪುಣ್ಯ ಕಾರ್ಯವೆಂದು ಭಾವಿಸಲಾಗುತ್ತದೆ. ಷಟ್ಟಿಲಾ ಏಕಾದಶಿಯಂದು ದಂಪತಿಗಳು ನಿರ್ಜಲ ಉಪವಾಸ ಅಥವಾ ಫಲಾಹಾರ ಉಪವಾಸವನ್ನು ಆಚರಿಸಿ ದಿನವಿಡೀ ಭಗವಂತನ ಚಿಂತನೆ, ಜಪ ಮತ್ತು ಧ್ಯಾನದಲ್ಲಿ ತೊಡಗಿದರೆ ಮನಸ್ಸಿನ ಅಶಾಂತಿ ದೂರವಾಗುತ್ತದೆ. ಈ ಶಾಂತ ಮನಸ್ಥಿತಿಯೇ ಸಂತಾನ ಫಲಕ್ಕೆ ಮುಖ್ಯ ಕಾರಣವೆಂದು ಧಾರ್ಮಿಕವಾಗಿ ನಂಬಲಾಗುತ್ತದೆ. ಕೆಲವರು ಈ ದಿನ ಮೌನ ವ್ರತವನ್ನು ಪಾಲಿಸಿ ಅತಿಯಾದ ಮಾತು ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ದೂರವಿರುತ್ತಾರೆ. ಷಟ್ಟಿಲಾ ಏಕಾದಶಿಯಂದು ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ತುಳಸಿ ಎಲೆಗಳು, ಹಳದಿ ಹೂವುಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿ ವಿಷ್ಣುವನ್ನು ಆರಾಧಿಸಲಾಗುತ್ತದೆ. ವಿಷ್ಣು ಸಹಸ್ರನಾಮ ಪಠಣ, ನಾಮಸ್ಮರಣೆ ಮತ್ತು ಧ್ಯಾನ ಈ ದಿನ ಅತ್ಯಂತ ಫಲಪ್ರದವೆಂದು ಭಕ್ತರು ನಂಬುತ್ತಾರೆ. ಅನೇಕರು ಈ ದಿನ ನಿರ್ಜಲ ಉಪವಾಸ ಅಥವಾ ಫಲಾಹಾರ ಉಪವಾಸವನ್ನು ಆಚರಿಸುತ್ತಾರೆ. ಉಪವಾಸವು ಕೇವಲ ದೇಹದ ಶುದ್ಧಿಗಾಗಿ ಮಾತ್ರವಲ್ಲ, ಮನಸ್ಸಿನ ನಿಯಂತ್ರಣ ಮತ್ತು ಆತ್ಮಸಾಧನೆಗಾಗಿ ಸಹ ಉಪಯುಕ್ತವೆಂದು ಧಾರ್ಮಿಕವಾಗಿ ಹೇಳಲಾಗುತ್ತದೆ. ಮರುದಿನ ದ್ವಾದಶಿಯಂದು ಪಾರಣೆ ಮಾಡುವ ಮೂಲಕ ವ್ರತವನ್ನು ಸಂಪೂರ್ಣಗೊಳಿಸಲಾಗುತ್ತದೆ. ಈ ದಿನ ಕೆಲವರು ಮೌನ ವ್ರತವನ್ನು ಸಹ ಆಚರಿಸಿ ಲೌಕಿಕ ವ್ಯವಹಾರಗಳಿಂದ ದೂರವಿದ್ದು ಭಗವಂತನ ಚಿಂತನೆಗೆ ಸಮಯ ಮೀಸಲಿಡುತ್ತಾರೆ. ಇದರಿಂದ ಮನಸ್ಸಿಗೆ ಅಪಾರ ಶಾಂತಿ ಲಭಿಸುತ್ತದೆ ಎಂದು ಅನುಭವ ಸಿದ್ಧವಾಗಿದೆ.
ಒಟ್ಟಾರೆ ಷಟ್ಟಿಲ ಏಕಾದಶಿ ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಅದು ಶುದ್ಧ ಜೀವನ ಶೈಲಿ. ದಾನ, ನಿಯಮ ಮತ್ತು ಭಕ್ತಿಯ ಮಹತ್ವವನ್ನು ಸಾರುವ ಒಂದು ಪವಿತ್ರ ಸಂದೇಶವಾಗಿದೆ. ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸಿದರೆ ಭಗವಂತನ ಕೃಪೆ ದೊರೆ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇಂದು ಸಹ ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ಜೀವಂತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.